ದಾವಣಗೆರೆ ಅಲ್ಲ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು, ಹರಿಹರ ಅಲ್ಲ ಅದೇ ಸಿಟಿ ಅಲ್ವಾ ಇದು? ಹಾಂ, ತಮ್ಮ ಹೆಸರು? ಮಂಜುನಾಥ್. ಮಂಜುನಾಥ್. ಓಕೆ. ಇದು ಎಷ್ಟು ದಿನ ಆಯ್ತು ಮನೆ ಕಟ್ಟಿ? 13 ವರ್ಷ ಆಯ್ತಾ? ಹಾಂ ಹಾಂ. ಓಕೆ. ಹಾಂ. ಇದು ಯಾಕೆ ಎಕ್ಸ್ಟೆಂಡ್ ಮಾಡಿದೆ? ಜಾಗ ಜಾಸ್ತಿ ಇತ್ತು. ಇದು ಯಾಕೆ ಎಕ್ಸ್ಟೆಂಡ್ ಮಾಡಿದ್ರೆ? ಇದನ್ನ ಸುಮ್ಮನೆ ಮಾಡಿದ್ರೆ ನಿಮ್ ಜಾಗ ಇದೆ ಅಂತ ಮಾಡಿದ್ರೆ? ಅದು ನಮ್ ಜಾಗ ಇದೆ. ಇದು ಎಕ್ಸ್ಟೆಂಡ್ ಮಾಡಿದ್ರಿ, ಕತ್ತಿ ಇದ್ದಂಗೆ ಆಗಿದೆ ನೋಡಿದ್ದು. ಅರ್ಥ ಆಯ್ತಾ? ಮತ್ತೆ ಇನ್ನೊಂದು, ಇದು ಏನ್ ಮಾಡುತ್ತಂದ್ರೆ ಗಂಡು ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡುತ್ತೆ. ಅರ್ಥ ಆಯ್ತು ಹೇಳೋದು? ಮೋಸ್ಟ್ ಇಂಪಾರ್ಟೆಂಟ್. ತಂದೆಯವರು? ಹಾಂ, ಸರಿ ಸರಿ ಸರಿ. ಓಕೆ. ಇದು ಮತ್ತೆ ಗಂಡು ಮಕ್ಳು ಏನ್ ಮಾಡ್ರೆ ಸಕ್ಸಸ್ ಆಗಲ್ಲ ಇಲ್ಲಿ. ಎಲ್ಲ ಫ್ಲಾಪ್ ಆಗಿ ಹೋಗ್ತೀವಿ. ಸರಿನಾ? ಹೇಳ್ತೀನಿ ಇದಕ್ಕೆಲ್ಲ. ಇದಕ್ಕೆ ಏನ್ ಗೊತ್ತಾ? ಇದಕ್ಕೆ ಏನೇನಿಲ್ಲ. ಇದು ಈ ಮನೆ ಲೆವೆಲಿಗೆ ಬರ್ಬೇಕಷ್ಟೇ. ಪಿಲ್ಲರ್ ಇದೆಯಲ್ಲ, ಒಂದು ಪಿಲ್ಲರ್ ಲೆವೆಲಿಗೆ ಬಂದ್ಬಿಡ್ಲಿ ಅಷ್ಟೇ. ಇದು ಇರ್ಕೂಡುದು. ಇದು ವೆರಿ ಇಂಪಾರ್ಟೆಂಟ್. ಇದ್ರದ್ದು ಏನಾಗತ್ತೆ ಅಂತಂದ್ರೆ ನಾನು ಹೇಳೋದು ಬೇಡ, ಬೇರೆ ವ್ಯತ್ಯಾಸ ಏನಾಗತ್ತೆ ಅದು ನಾನು ಹೇಳಿದ್ರೆ ಭಯ ಪಡಿಸ್ದಂಗೆ ಆಗತ್ತೆ. ಅವೆಲ್ಲ ಮಾತಾಡೋದು ಬೇಡ. ನಾನು ಏನ್ ಗೊತ್ತಾ, ನೆಗೆಟಿವ್ ಮಾತಾಡೋದು ಬೇಡ. ನಮ್ಮ ಬಾಯಿಂದ ಒಳ್ಳೇದೇ ಮಾತಾಡೋದು. ಒಳ್ಳೇದೇ ಮಾತಾಡೋಣ, ಒಳ್ಳೇದೇ ಆಗತ್ತೆ ಅಲ್ವಾ? ನಿಮ್ಮನ್ನೇನೋ ಭಯಪಡಿಸಿ ಏನೋ ಅವಶ್ಯಕತೆ ಇಲ್ಲ ಅಲ್ವಾ? ನಮ್ ಸ್ವಂತ ಅವಶ್ಯಕತೆನೂ ಇಲ್ಲ. ಏನಪ್ಪಾ ಅಂದ್ರೆ ಮಾಡ್ಕೋಬೇಕು, ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಮುಂದೆ ಫಸ್ಟ್ ಇಮಿಡಿಯೇಟ್ ಕಟ್ ಮಾಡಿ, ಇದು ಬೇಕಾದ್ರೆ ಇದಿರ್ಲಿ, ಇದು ಗೋಡೆ ಇರ್ಲಿ, ಇದನ್ನ ಮಾತ್ರ ಕಟ್ ಮಾಡಿ. ಅಲ್ಲ ಇದು ಮಾಡಿದ್ರೆ ಎಡ್ಜಿ ಮಾಡಿದ್ರಲ್ಲ, ಅದನ್ನ ಕಟ್ ಮಾಡಿ. ಇದಕ್ಕೂ ಈ ಗೋಡೆಗೆ ಇದಕ್ಕೆ ಸಂಬಂಧ ಇರಬಾರ್ದು. ಹಂಗೆ ಕಟ್ ಮಾಡಿ ಇದನ್ನ ಕಟ್ಟಬೇಕಾ? ಸ್ಟ್ರೈಟ್ ಆಗಿ ಕಟ್ಟಿ. ಅಲ್ಲಿ ಒಂದು ಕೆಲಸ ಮಾಡಿ, ಇದನ್ನ ಹೊಡೆದಾಕ್ ಬಿಡ್ತೀನಿ. ಇದನ್ನ ಹೊಡೆದಾಕ್ ಬಿಡಿ. ಇದನ್ನ ಫುಲ್ ಈ ಲೆವೆಲ್ಗೆ ಕ್ಲೀನ್ ಆಗಿ ಇದು ಟಚ್ ಮಾಡಿ ಕಟ್ ಹಾಕಿ. ಸರಿನಾ? ಪಿಲ್ಲರ್ ಇರ್ಲಿ. ಗೋಡೆ ಮತ್ತೆ ತೆಗೆದ್ಬಿಟ್ರು ಆ ಪಿಲ್ಲರ್ ಟಚ್ ಮಾಡಿ ಎಕ್ಸ್ಟ್ರಾ ಆಗಬಾರ್ದು. ಅದು ಇದ್ರ ಲೆವೆಲ್ಗೆ ಪಿಲ್ಲರ್ ಕಟ್ ಮಾಡ್ಬೇಕು. ಒಂದೇ ಸರ್ಫೇಸ್ ಸರಿನಾ? ಓಕೆ. ಸ್ಟೇರ್ಕೇಸ್ ಚೆನ್ನಾಗಿದೆ, ಏನ್ ತೊಂದರೆ ಏನಿಲ್ಲ. ಸರಿನಾ? ಈ ಗಿಡ ಮರ ಇದಾವಲ್ವಾ, ಇನ್ನು ಪವರ್ ನಿಮ್ಗೆ ಇವು ಇರ್ಬೇಕು. ಓಕೆ. ಇದು ಯಾರ ಮನೆ? ಇದು ಪಕ್ಕದ ಮನೆ. ಸರಿ, ಇದೆ ಜಾಗ ಇದೆ. ಹಾ, ಬನ್ನಿ. ಇದು ನಾವೇ ಕಟ್ಟಿರೋದಲ್ವಾ ಇದನ್ನ? ಇದು ಇಮಿಡಿಯೇಟ್ ಆಗಿ ಕಟ್ ಮಾಡಿ. ಇದನ್ನು ಸಂಧಿ ಇರ್ಲಿ, ಇಲ್ಲಿ ಉಸಿರಾಡ್ಲಿ. ಇದು ಫಸ್ಟ್ ತೆಗಿರಿದ್ನೆಲ್ಲ ಕ್ಲೀನ್ ಮಾಡಿ ಇದನ್ನಲ್ವಾ. ಇಲ್ಲಿ ನೀರು ಬಿದ್ದರೆ ಇಲ್ಲಿಂದ ಹೋಗಂಗ್ ಮಾಡಿ, ಹೊರಗಡೆ ಹೋಗಂಗ್ ಮಾಡಿ. ಸ್ವಲ್ಪ ಎತ್ತರ ಸಿಮೆಂಟು ಎತ್ತರದನ್ನ ಹಾಕೊಳ್ಳಿ. ಎತ್ತರ ಮರಗಳೆಲ್ಲ ಹೊಡ್ಕೊಂಡು ಸ್ವಲ್ಪ ಸಿಮೆಂಟ್ ಹಾಕೊಂಡು ಸ್ವಲ್ಪ ಎತ್ತರ ಮಾಡಿ. ಎತ್ತರ ಮಾಡ್ಕೊಂಡು ಈ ಕಡೆ ನೀರು ಹೋಗ್ಬೇಕು. ನೋಡಿ ಹೆಂಗಿದೆ, ನೋಡಿ ಈ ಕಡೆ ಹಿಂಗಿದೆಲ್ವಾ? ಸರಿ, ಇಲ್ಲೆಲ್ಲ ಗೋಡೆ ಕಟ್ಟೋದು ಏನಾಗತ್ತಂದ್ರೆ ಉಸಿರಾಡ್ರೆ ನೋಡೋಣ, ಹೆಂಗೆ ಇಟ್ಕೊಂಡು ಉಸಿರಾಡಕ್ಕಾಗತ್ತ? ನಿಮ್ಗೆ ಚಾನ್ಸಸ್ಸೇ ಇಲ್ಲ. ಅಂದ್ರೆ ಹೆವಿ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ನಮ್ಗೆ. ಸೊ ಹಾಗಾಗಿ ಇದನ್ನೆಲ್ಲ ತೆಗೀರಿ ಫಸ್ಟು. ಇವತ್ತೇ ತೆಗಿಬೇಕು. ಇವತ್ತು ತೆಗೆದು ನಾಳೆ ಗೊತ್ತಾಗುತ್ತೆ ನಿಮ್ಗೆ ಉಸಿರಾಡ್ತೀರ ಅಂತ. ಡೌನ್ ಮಾಡಿ. ಬರ್ಲಿ, ಏನಾಗಲ್ಲ. ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೋಣ. ಬಟ್ ಆದ್ರೆ ಪೂರ್ತಿ ನಾವು ಮೂಗ ಮುಚ್ಕೊಂಡ್ಬಿಟ್ರೆ ಉಸಿರಾಡ್ತೀವಿ ನಾವು. ಇಮಿಡಿಯೇಟ್ ಆಗಿ ಓಪನ್ ಮಾಡಿ ಇದನ್ನ. ನೋಡಿ ಎಲ್ಲ ಎತ್ತರ ಮಾಡ್ಬಿಟ್ಟಿದ್ದೀರಿ. ಇಲ್ಲಿಂದ ಡೌನ್ ಮಾಡಿ ಆ ಕಡೆ ಫಸ್ಟ್, ಆಮೇಲೆ ಮಾಡ್ಕೊಳ್ಳೋಣ. ಎತ್ತರ ಮಾಡ್ಕೊಳ್ಳೋಣ. ಎತ್ತರ ಮಾಡ್ಕೊಂಡ್ಮೇಲೆ ಆ ಕಡೆ ಮಾಡಿ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನೊಂದು ಇಮಿಡಿಯೇಟ್ ಆಗಿ ಆ ಕಡೆ ಹೋಗಂಗೆ ಡೌನ್ ಮಾಡಿ. ಬರೀ ಮಣ್ಣೆ ಇರ್ಲಿ, ನೀವೇನು ಇದೇ ಮಾಡ್ಬೇಕಂತ ಗ್ರಾನೈಟ್ ಹಾಕ್ಸ್ಬೇಕಂತ ಏನಿಲ್ಲ. ಸರಿನಾ? ಚೆನ್ನಾಗಿದ್ರಮ್ಮ? ಚೆನ್ನಾಗಿದ್ದೀರಾ? ಇಲ್ಲಿ ನೋಡಿ ವ್ಯವಹಾರ ಮಾಡ್ತೀರಾ ನೀವು? ದುಡ್ಡು ಇಲ್ಲಿ ಇಡ್ತೀರಾ ನೀವು? ಇಲ್ಲಿ ಏನಿಡಲ್ಲ. ಇಲ್ಲಿ ಬಟ್ಟೆ ಮಾತ್ರ ಇಟ್ಕೊಳ್ಳಿ ಇಲ್ಲಿ. ಸರಿನಾ? ರೈಟ್ ಆಯ್ತು. ನೀರು ಕಾಸ್ತಾ ಇದ್ದೀರಾ? ಬನ್ನಿ. ಇಲ್ಲಿ ನೀರು ಕಾಸೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಹೆಣ್ಮಕ್ಳ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ. ಒಂದು. ಎರಡನೇದು, ಫೈನಾನ್ಷಿಯಲಿ ನಾವು ದುಡ್ಡು ತಗೊಂಡು ಅದ್ರಲ್ಲಿ ಹಾಕ್ಬೋದು. ನಾವು ನೋಟುಗಳು ಕಂತೆ ತಗೊಂಡು ಅದರ ಸುತ್ತಂಗೆ. ಅರ್ಥ ಆಯ್ತಾ? ಹೆಣ್ಮಕ್ಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತ್ತೆ.
ಅವ್ರಿಗೆ ಆಯುಷ್ಯ ಕೊಡೋದು ಕೂಡ ಕಷ್ಟ ಆಗತ್ತೆ. ಅರ್ಥ ಆಯ್ತಾ? ಇಮ್ಮಿಡಿಯೇಟ್ ಹೊಡೆದಾಕಿ ಎಲ್ಲಿ ಮಾಡಬೇಕು ಅಂತ ಒಂದು ಅನುಮಾನ ಬರುತ್ತೆ. ಈ ಗೋಡೆನ ಟಚ್ ಮಾಡ್ದಂಗೆ ಅರ್ಧ ಅಡಿ ಗ್ಯಾಪ್ ಬಿಟ್ಟುಬಿಟ್ಟು ಅದನ್ನಲ್ಲೇ ಮಾಡ್ಕೊಳ್ಳಿ. ಹಿಂಗಿಡಿ, ನಾವು ಕಡೆಗೆ ಹಿಂಗಿಡಿ, ಈ ಕಡೆ ಇಡಿ. ಈ ಗೋಡೆ ಇಲ್ಲಿ ನೋಡಿ, ಇಲ್ಲಿ ಈ ಗೋಡೆ ಟಚ್ ಮಾಡಬೇಡಿ, ಆ ಗೋಡೆ ಟಚ್ ಮಾಡ್ಕೊಳ್ಳಿ ಅಷ್ಟೇ. ಇದಕ್ಕೆ ಸಂಧಿ ಬಿಡ್ಲಿ, ಸಂಧಿ ಪೂರ್ತಿ ಸಂಧಿ ಇರುತ್ತೆ. ಇದಕ್ಕೆ ಟಚ್ ಮಾಡಬೇಡಿ, ಒಂದು ಅರ್ಧ ಅಡಿ ಬಿಡಿ ಸಾಕು. ಇಟ್ಕೊಂಡು ಈ ಕಡೆ ಇಟ್ಬಿಟ್ಟು ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಸರಿನಾ? ಸರಳ ವಸ್ತ್ರ ಮಾಡಿಸಿದ್ದಲ್ಲ, ಅವಾಗ ಹೇಳಿದ್ರು ಬಿಲ್ ಹಾಕಿ ಅಂತ ಹೇಳಿ, ದುಡ್ಡಿಲ್ಲ ಅಂತ ಹೇಳಿ ನಾವು ಹೊರಗೆ ಹಾಕಿದ್ದೀವಿ. ಇದನ್ನ ಅದು ತೆಗೆದು ಬಿಡಿ. ಅದನ್ನ ಉಸಿರಾಡೋದೆಲ್ಲ ನೀವು ಬಂದ್ ಮಾಡ್ಕೊಂಡಿದ್ರಿ, ಕಿತ್ತಾಕ್ರಿ ಫಸ್ಟ್. ವೆಂಟಿಲೇಷನ್ ಬರ್ಲಿ. ಇದು ಯಾವ್ದಾದ್ರು ಬೇಡಪ್ಪ, ಕಿತ್ತಾಕು ಮರ. ಇದನ್ನ ಕಿತ್ತಾಕಿ ಇನ್ನೂ ಒಳ್ಳೇದಾಗತ್ತೆ ನಿನಗೆ. ಕಿತ್ತಾಕ್ ಫಸ್ಟ್ ಕಿತ್ತಾಕಿ. ಅದೇ ಇದು ಸೇಫ್ಟಿಗೋಸ್ಕರ ಇದು ಬಿಲ್ ನೀನು ಕಿತ್ತಾಕು, ಯಾವ ಕಲರ್ ಬರಲ್ಲ, ತಲೆ ಕೆಡಿಸ್ಕೋಬೇಡ. ಕಿತ್ತಾಕಿಲ್ಲ ಇಲ್ಲಿ ಯಾರು ಮಾಡ್ಸೋದು? ಸೇಫ್ಟಿ ಗೇಟ್ ಮಾಡಿಸಿ, ಸೇಫ್ಟಿ ಗೇಟ್ ಮಾಡಿಸಿ. ಬಟ್ ಇದನ್ನ ಕಿತ್ತಾಕಿ. ನಾನು ಹೋದ್ಮೇಲೆ ಇವತ್ತೇ ಕಿತ್ತಾಕಿ. ಏನೂ ಬೇಡ. ಇದ್ದಿದ್ದು ನಾವೆಲ್ಲ ಇನ್ನು ಇದಾಕೊಂಡಂಗೆ, ನಾವು ನೆತ್ತಿ ಮೇಲೆ ಕಲ್ಲು ಹಾಕೊಂಡಂಗೆ. ಅರ್ಥ ಆಯ್ತಾ? ಇಮ್ಮಿಡಿಯೇಟ್ ಆಗಿ ಇದನ್ನೆಲ್ಲ ರಿಮೂವ್ ಮಾಡಿ, ಮುಂದೆ ಐತಲ್ಲ ಟಚ್ ಮಾಡಿದ್ರಲ್ಲ ಅದನ್ನೆಲ್ಲ ತೆಗೆದು ಬಿಡಿ. ಅದನ್ನ ಕಾಂಪೌಂಡ್ ಹೊಡೆದಾಕಿ. ಅದನ್ನ ಸ್ವಲ್ಪ ಒಂದು ಇಷ್ಟಾಗ ಗೋಡೆ ಕಟ್ಟಿದ್ರಲ್ಲ ಹೊಡೆದಾಕಿ. ಮೂಗ್ ಮುಚ್ತೇನೆ, ಅದು ಓಪನ್ ಮಾಡಿ. ಇನ್ನು 3 days ಹೇಳಿ ನನಗೆ, ನಿಮ್ಗೆ ಏನು ಅನಿಸ್ತು ಬರ್ತಾವಲ್ಲ ಅಂತ ಇದಕ್ಕೆ ಏನು ಬರಲ್ಲ, ತಲೆ ಕೆಡಿಸ್ಬಿಡಿ. ಏನು ಆಗಲ್ಲ ನಿನಗೆ. ಇಡು, ನಾನು ಇದನ್ನೇ ಎದುರುಬೇಡ. ಇಲ್ಲಿ ಏನು ತೂಕ ಭಾರ ಏನು ಇಡಬೇಡಿ. ಅಲ್ಲಿ ತೂಕ ಇಟ್ಟಿದ್ರೆ ನೋಡಿ, ಏನು ಇಡಬೇಡಿ. ಆ ಕಡೆ ಇಟ್ಕೊಳ್ಳಿ. ಇದನ್ನ ಫಸ್ಟ್ ಗೊತ್ತು ಹೊಡೀರಿ. ಈ ಕಡೆ ನೀರು ಹಾಕಿದ್ರೆ ಈ ಕಡೆ ಬರಂಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ನೀರು ಈ ಕಡೆ ಬರಂಗೆ ಹೋಗ್ಲಿ. ಬಟ್ ಡೌನ್ ಆ ಕಡೆ ಕೊಡಿ, ಡೌನ್ ಈ ಕಡೆ ಕೊಡಿ. ಮಳೆ ನೀರು ಬಿದ್ದರೆ ಬರ್ಲಿ, ಇರಿಸಲು ಬೀಳಲಿ, ವೆಂಟಿಲೇಷನ್ ಬರ್ಲಿ. ಫಸ್ಟ್ ಕಿತ್ತಾಕಿ ಅದನ್ನ, ಇಮ್ಮಿಡಿಯೇಟ್ ಆಗಿ ಕಿತ್ತಾಕಿ ಅದನ್ನ. ಇರಬಾರ್ದು, ಕಿತ್ತಾಕು. ದರಿದ್ರ ಇದು ಫಸ್ಟ್ ಕ್ಲಾಸ್ ಇದೆ. ಏನು ಅದ್ರ ಬಗ್ಗೆ ಆಲೋಚನೆ ಬೇಡ. ಇದೇನಿದು ಮೇಲೋದೆಲ್ಲ ಅದೇ ಸರಳ ವಸ್ತ್ರ ಹೇಳಿದ್ರು. 8 ವರ್ಷ ಆಯ್ತು, ಏನೇನು ಉಪಯೋಗ ಇಲ್ಲ. ಏನದೇ ಸರಳ ವಸ್ತ್ರ ಹೇಳಿದ್ರು ಅಂತೇಳಿ ಮದುವೆ ಆಗಿಲ್ಲ, ಏನಿಲ್ಲ ಅಂತ ಹೇಳಿ. ಆಗುತ್ತೆ 8 ತಿಂಗಳಲ್ಲಿ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ಇದನ್ನು ಮಾಡಿಸಿದ್ವಿ, ಎಲ್ಲ ಹೇಳ್ದಂಗೆ ಮಾಡಿದ್ರು. ಅದನ್ನ ಕೆಲವೊಂದು ಕಟ್ಟೆ ಕಟ್ಟು ಅಂತ ಹೇಳಿದ್ರು. ಇದು ಸಿಲಿಂಡರ್ ಅಂತ ಹೇಳಿದ್ರು. ಸ್ಟವ್ ಇಲ್ಲಿ ಕಟ್ಟೆ ಕಟ್ಟಿದ್ವಿ, ಅದು ತಗೊಂಡ್ಬಿಟ್ಟು ರಿಮೂವ್ ಮಾಡ್ಬಿಟ್ಟಿದ್ವಿ. ಮತ್ತೆ ಈಗ ಹಳೆ ಕಡೆ ಮುಷ್ಟು ಮಾಡೋದು ಆ ಕಡೆ ಮಾಡ್ತಾ ಇದ್ವಿ. ನೀವು ಕನ್ನಡಿ ಹಾಕೊಳ್ಳಿ, ಬಿಟ್ಟಾಕಿ. ಅದು ನಿಮ್ಮ ನಂಬಿಕೆ. ಅದು ನಾನು ಬೇಡ ಅನ್ನಲ್ಲ. ಇರ್ಲಿ, ಎಲ್ಲ ಮಾಡ್ಕೊಳ್ಳಿ. ಬಿಡಲ್ಲ ಮನೆ, ಹೆಣ್ಮಕ್ಳು ನೆಮ್ಮದಿರಕ್ಕೆ ಬಿಡಲ್ಲ ಮನೆ ಅನ್ನೋದು ಹೇಳಿ. ಯಾಕೆ ಅಂತಂದ್ರೆ ಅಲ್ಲಿ ಎತ್ತರ ಆಯ್ತಾ, ಡೌನ್ ಆಯ್ತಾ, ಅದ್ರ ಲೆವೆಲ್ ಇದನ್ನು ತೆಗೆದಾಯ್ತಲ್ಲ ಕಂಪ್ಲೀಟ್. ನೋಡಿ, ಇದನ್ನೆಲ್ಲ ಹೊಡೆದಾಕಪ್ಪ. ನನ್ನ ಟೋಟಲ್ ನಾನು ಹೇಳ್ದಂಗೆ ಮಾಡು, ನಾನು ಹೇಳ್ದಂಗೆ ಮಾಡು. ಯಾವ ದೇವರು ಏನು ಮಾಡಲ್ಲ ನಿನ್ನ. ಯಾರ ದೇವ್ರು ಹೇಳಿದ್ರೆ ನನ್ನ ಮೇಲೆ ಫೋನ್ ಮಾಡಿ ನನಗೆ, ನಾನು ಹೇಳಿದೆ ಅಂತ ಹೇಳಿ ದೇವ್ರಿಗೆ. ನೋಡಿದ್ದೆ ಕೆಲವೊಂದ್ ಕಡೆ ಹೇಳಿದಿರ ಹೇಳೋದು. ಇದನ್ನೆಲ್ಲ ಪೂರ್ತಿ ಹೊಡೆದಾಕಿ ದೇವ್ರಿಲ್ಲ ಅಂತ ಹೇಳ್ತಿಲ್ಲ ನಾನು. ಮುಗಿಯನ, ಕೈ ಎತ್ತಿ ಮುಗಿಯನ. ಹಂಗಂತ ಸ್ಥಾನ ಬರ ಇಲ್ದಿದ್ರೆ ದೈವ ಕೂಡ ಹೊರಗೆ ಹೋಗ್ತಾನಂತೆ. ಅರ್ಥ ಆಯ್ತು ಹೇಳೋದು. ಇನ್ನು ಫಸ್ಟ್ ಎಲ್ಲ ಹೊಡೆದಾಕಿ ಆ ಇದ್ರ ಹೈಟ್ ಐತಲ್ಲ, ಹೈಟ್ಗಿಂತ 1 ಇಂಚ್ ಕಡಿಮೆ ಮಾಡಿದ್ನ. ಇದನ್ನ ಕಡಿಮೆ ಮಾಡು. ಫುಲ್ ತೆಗಿಬೇಕಲ್ಲ ಈಗ. ಪೂರ್ತಿ ತೆಗೆದು ಬಿಡಿದ್ನ, ಅಗದು ಬಿಡು. ಅಗದು ಬಿಟ್ಟು 1 ಇಂಚ್ ಕಡಿಮೆ ಮಾಡಿ ಇದನ್ನ ಸಿಮೆಂಟ್ ಹಾಕೊಂತೀಯೋ, ಗ್ರಾನೈಟ್ ಹಾಕೊಂತೀಯೋ, ಏನ್ ಹಾಕೊಂತೀಯೋ ಗೊತ್ತಿಲ್ಲ ನನಗೆ. ಏನು ಹಾಕಿದ್ರು ಪರವಾಗಿಲ್ಲ, ಹಂಗೆ ಮಣ್ಣಿರ್ಲಿ, ಏನ್ ನಡೆಯುತ್ತೆ. ಕ್ಲೀನಾಗಿ ಹೊಡ್ಕೊಂಡ್ಬಿಟ್ಟು, ಸಣ್ಣ ಹೊಡ್ಕೊಂಡ್ಬಿಟ್ಟು, ಒಂದು ಕೆಂಪು ವಸ್ತ್ರ ಹಾಕಿ, ಇಲ್ಲ ಮಣಿ ಹಾಕಿ ಎಲ್ಲ ಇಟ್ಟುಬಿಟ್ಟು ಪೂಜೆ ಮಾಡಿ. ಇಲ್ಲೇ ಪೂಜೆ ಮಾಡಿ, ಏನ್ ತೊಂದರೆ ಇಲ್ಲ. ಅಲ್ಲ ಅಂದ್ರೆ ಆ ಸಮಕ ಮಾಡ್ಬೇಕು, ಒಂದೇ ಕಟ್ಟೆ ಇರ್ಬೇಕದು. ಕಟ್ಟೆನೇ ಬೇಡ ಅಂತ, ಬೇಡ ಅಂತ. ಅಲ್ಲಿ ಇದೆಯಲ್ಲಮ್ಮ, ಈ ತಗ್ಗಿಗೆ ಇಲ್ಲೇ ಲೆವೆಲ್ ಮಾಡ್ಬೇಕು. ಈಗ ಇದೇ ಲೆವೆಲ್ ಮಾಡ್ಬೇಕು. ಅದ್ರ ಲೆವೆಲ್ ಇದೆಲ್ಲ ಮಾಡ್ಬೇಕು ನೋಡಿ. ಅಲ್ಲಿಂದ ಎಲ್ಲಿದೆ ನೋಡಿ, ಅಲ್ಲಿದೆ ನೋಡಿ, ಅಲ್ಲಿದೆ ನೋಡಿ. ಆ ಲೆವೆಲ್ಗಿಂತ 1 ಇಂಚು ಡೌನ್ ಆಗ್ಬೇಕು. ಇನ್ನು ತೆಗ್ಬೇಕು, ಇನ್ನೂ ತಗಬೇಕು. 1 ಇಂಚು ತಗ್ಗಾಗ್ಬೇಕು. ತೆಗೆದ್ಬಿಡಿ, ಎಲ್ಲ ಕಂಪ್ಲೀಟ್ ತೆಗೆದ್ಬಿಟ್ಟು ಈ ಕಡೆ ಎಲ್ಲ ನೀರೋಗಿ ಮಾಡಿ ಸರಿಗ ಇಟ್ಟು ಪೂಜೆ ಮಾಡಿ. ಅಂದ್ರೆ ಜಗಲಿ ಕಟ್ಟೆ ಬೇಡ ಬೇಡ. ಯಾವ ದೇವರು ನೀನೇನು ಮಾಡಲ್ಲ. ಜಗಲಿ ಬೇಡ, ಏನು ಬೇಡ. ಅದೇ ಕೆಳಗೆ ಮಾಡಿ ಬಟ್ಟೆ ಹಾಕಿ ನಮ್ಮ ವಸ್ತ್ರನ ಹಾಕಿ ಇಡ್ಬೇಕು ದೇವ್ರು ಅಂತ. ಅರ್ಥಾಯ್ತಮ್ಮಯ್ಯ, ನಿನಗೆ ಏನೂ ತೊಂದರೆ ಆಗಲ್ಲ. ನಿನ್ನ ಎದುರು ಬೇಡ. ಯಾವ ದೇವರು ಏನೂ ಮಾಡಲ್ಲ. ನೀನ್ ತಗೊಂಡೋಗಿ ಚೇರ್ ಮೇಲೆ ಕುಂದಿಸ್ರಂತ ನಿನಗೇನು ಇದು ಮಾಡಲ್ಲ. ಅರ್ಥ ಆಯ್ತಾ? ವಸ್ತ್ರ ಹಾಕಿ, ಮಣಿ ಹಾಕಿ ಎಲ್ಲ ಇಟ್ಟು ಹಿಂಗೆ ಪೂಜೆ ಮಾಡಿದ್ ನಾನು. ಹಿಂಗೆ ಮಾಡಿ ತೊಂದರೆ ಎಲ್ಲ ಹೊಡೆದಾಕ್ಬಿಡಿ, ಕಂಪ್ಲೀಟ್ ತೆಗೆದಾಕಿ. ಇದನ್ನ ತೆಗೆದಾಕಿ ಈ ಲೆವೆಲ್ ಮಾಡ್ಬೇಕು. ಇದಕ್ಕಿಂತ 1 ಇಂಚ್ ಕಮ್ಮಿ, 1 ಇಂಚ್ ಕಡಿಮೆ ಮಾಡೋ. ಸರಿನಾ? ಮಾಡಿ, ತೊಂದರೆ ಇದಿಲ್ಲ. ಫಸ್ಟ್ ಕ್ಲಾಸ್. ಇದು ಇಂಪಾರ್ಟೆಂಟ್. ಸರಿನಾ? ಮತ್ತೆ ನೀರುಳ್ಳಿ ಕಾಸೋದು ಅದು 1, 2 ಅದು ಫಸ್ಟ್ ಓಪನ್ ಮಾಡಿ.
ಮತ್ತೆ ಅದನ್ನ ಪರದೆ ಇಮ್ಮಿಡಿಯೇಟ್ ಕಿತ್ತಾಕಿ ಅದೇನ್ ಖರ್ಚು ಮಾಡೋದು ಯಾವಿದಾವೆ ಅದನ್ನ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಇದೆಲ್ಲ ಮಾಡಿಸಿ ಇದನ್ನ ಇನ್ನು ಒಂದು ವಾರದಲ್ಲಿ ನೀವು ಫೋನ್ ಮಾಡಿ ಹೇಳಿ ಗೊತ್ತಾಗುತ್ತೆ. ಇದಿರ್ಲಿ ಅದೇ ಒಟ್ಟಂತೆ ಇದನ್ನ ತೆಗಿಬೇಕು. ಇನ್ನೇನಿದೆಲ್ಲ ಇದಕ್ಕಿಂತ ಒಂದಿಂಚ್ ಕಮ್ಮಿ ಮಾಡ್ಬೇಕು, ಒಂದಿಂಚ್ ಕಡಿಮೆ ಮಾಡು. ಸರಿನಾ? ಅರ್ಥ ಆಯ್ತಾ? ಮಾಡ್ಕೊಳ್ಳಿ, ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಇರ್ಲಿ ಅದೆಲ್ಲ ತೊಂದ್ರೆ ಇರ್ಲಿ. ಅಡಿಗೆ ಮನೆ ಎಲ್ಲ ಯಾವುದೇ ತೊಂದರೆ ಮಾಡೋದು ಬೇಡ. ನೋಡಿ ಇಲ್ಲಿ ಇದಿದೆಯಲ್ಲ ಎಲ್ಲ ಚಜ್ಜ ಹಾಕಬಾರ್ದಾಗಿತ್ತು, ಹಾಕಿದ್ರೆ ವಿಚಾರ ಬೇರೆ. ಬಟ್ ಏನೇ ಸಾಮಾನು ಇರ್ಲಿ ಎಲ್ಲ ತೆಗೆದು ಬಿಡಿ. ಅಲ್ಲಿಷ್ಟು ಎಷ್ಟು ಸಾಮಾನು ಹಾಕ್ತಿವೋ ಅಷ್ಟು ಸಾಲ ಮಾಡ್ಕೊಳ್ತೀವಿ. ಅರ್ಥ ಆಯ್ತು ಹೇಳೋದು? ಎಷ್ಟು ಹಾಕ್ತಿವೋ ಅಷ್ಟು ಸಾಲವನ್ನ ಮಾಡ್ಕೊಳ್ತೀವಿ. ಫಸ್ಟ್ ಓಪನ್ ಮಾಡಿ ಅದನ್ನ, ಫಸ್ಟ್ ತೆಗೆದು ಬಿಟ್ಟು ನೀವೇನು ಖರ್ಚು ಮಾಡೋದು ಬೇಡ. ಎಲ್ಲ ತೆಗೆದು ಬಿಟ್ಟು ಆ ಕಡೆ ರೂಮ್ ಹಾಕೊಳ್ಳಿ. ಅಲ್ಲ ಮಂಚ ಆಗಿದ್ವಲ್ವ, ಮತ್ತೆ ಆ ಕಡೆ ಹಾಕೊಂಡ್ಬಿಡಿ, ಆ ಮೂಲೆಗೆ ಹಾಕೊಂಡ್ಬಿಡಿ. ಎಲ್ಲ ಆ ಕಡೆ ಮೂಲೆ ಹಾಕೊಂಡು ಒಂದ್ ಯಾರನ್ನ ಅಕಸ್ಮಾತ್ ಇಲ್ಲ ಅಂತ ತಾಡ್ಕೊಳ್ಳೋದು, ಮುಚ್ಕೊಂಡ್ಬಿಡಿ. ಸರಿನಾ? ಫಸ್ಟ್ ಕ್ಲಾಸ್ ಆಗುತ್ತೆ. ಹೆಣ್ಮಕ್ಳು ಬರೋಕೆ ಅವಕಾಶ ಇಲ್ಲ ಪಿಲ್ಲಿ, ಹಂಗಾಗತ್ತೆ. ಹೆಣ್ಮಕ್ಳು ತಲೆ ಮೇಲೆ ಕಲ್ಲು ಹಾಕೋದು. ಇಬ್ರಿಗೂ ಮದುವೆ ಇಲ್ಲ. ಯಾರಿಗಿಬ್ರಿಗೆ? ಇಬ್ರು ತಂಗಿದಾಗಿದೆ, ಅವ್ರು ಏನು ಅನುಕೂಲ ಇಲ್ಲ ಅಂತ. ಹೆಣ್ಮಕ್ಳು ನೆಮ್ಮದಿ ಇರಕ್ ಬಿಡೋದಿಲ್ಲ ಕಣಪ್ಪ. ಫಸ್ಟ್ ಹೊಡೆದಾಕಮ್ಮ ಇದನ್ನ, ಫಸ್ಟ್ ಹೊಡೆದಾಕ. ಇದು ನಾನು ಹೇಳಿದಂತ ಹೊಡೆದಾಕ. ಅದೇನ ಯಾವ ದೇವ್ರನ್ನ ಹೇಳಿದ್ರೆ ಫೋನ್ ಮಾಡಂಗ ದೇವ್ರಿಗೆ ಅದ್ ಹೇಳಿ ನಮ್ಗೆ ನಾನು ಮಾತಾಡ್ತೀನಿ. ಅದುಗಳೇ ಈಗ ನಂಬಿದ ಸುಳ್ಳಲ್ಲ. ನೀವು ಬರ್ತೀರ ಅಂತ ಹೇಳಿದ್ಮೇಲೆ ಕೆಮ್ಮು ಈಗ ಒಂದು 3 ವರ್ಷ ಕಮ್ಮಿ ಆಗಿದೆ. ಸತ್ಯ ಸುಳ್ಳಲ್ಲ. ಈಗ ನಾವು ತೋರಿಸಿ ಸಾಕಾಗಿದೆ. ನೀವು ಆಗ ಬಗ್ಗೆ ಹೇಳಿದ್ರಲ್ಲ, ಕೆಮ್ಮು ಅಂದ್ರೆ ಕೆಮ್ಮು, ಅಡಿಗೆ ಫುಲ್ ಸಮಸ್ಯೆನೆ. ಈಗ 3 ವರ್ಷ ಟಿವಿಲಿ ನೋಡಿದ್ದು, ವಿಸ್ತಾರ ಟಿವಿಲಿ. ಏನ್ ಅನಿಸ್ತಮ್ಮ? ಯಾವ ಟಿವಿಯಲ್ಲಿ ನೋಡಿದ್ರೆ? 3 ವರ್ಷ ವಿಸ್ತಾರ ಟಿವಿಲಿ ನೋಡಿದ್ರೆ. ಆಮೇಲೆ ನನಗೆ ಇದು ಆಗಿಲ್ಲ, ವಿಶ್ವ ಮಾಡಿ ಇದು ನೋಡೋಣ ಅಂತ. ಆಮೇಲೆ ನಮಗೆ ಬಿಡುತ್ತೆ ನನಗೆ, ಇಲ್ಲ ಆರೋಗ್ಯ ಸಮಸ್ಯೆ ನಿಮ್ಗೆ ಭಾಳ ಹೇಳಿದಿರ. ಹಂಗಾಗಿ ನಮ್ಮೊಂದು ಆರೋಗ್ಯದ ಇದೆ. ನನಗೆ ಮದುವೆ ಆದ್ರೂ ಪರವಾಗಿಲ್ಲ, ಆರೋಗ್ಯ ಸಮಸ್ಯೆ ಬಗ್ಗೆ ತೋರ್ಸೋರು ಸಾಕಾಗ್ಬಿಟ್ಟು ಸರ್. ಕೆಮ್ಮಿಗೆ ಅಂದ್ಕೊಂಡ್ರೆ ತೋರಿಸಿ ಜಾಗ ಇಲ್ಲ ದಾವಣಗೆರೆಯಲ್ಲಿ. ಅವ್ರಿಗೆ 2,000 3,000. ಒಂದು ಕೆಲಸ ಮಾಡಿ, ನಾನು ಹೇಳಿದ್ ಪಟ್ಟ ಅಂತ ಮಾಡ್ಕೊಳ್ಳಿ. ಇಮಿಡಿಯೇಟ್ ಆಕ್ಷನ್ ಆಗಿದ್ರೆ ಕೇಳಿ. ಅಲ್ಲ ನೋಡ್ರಿ, ನಿಮ್ಮ ಹೆಸರು ಹೇಳಿ ಮಾಡಿದ್ರೆ ಬರ್ತೀರಂತ ಹೇಳಿದ ತಕ್ಷಣ 2 ವರ್ಷ ಕೆಮ್ಮು ಕಮ್ಮಿ ಆಗಿದೆ 50%. 5 ಸತ್ಯ ಸುಳ್ಳು ಹೇಳ್ತೀನಿ ನಾನು, ನಿಜ ಹೇಳ್ತಿರೋದು. ದೇವರಿಗೆ 5 ಅಮಾಸೆ ಹೋಗಿ ಕೆಮ್ಮು ಅಂತ ಇದೆ, ಯಾವ ಥರ ಕೆಮ್ಮುಗಳನ್ನ ಅಲ್ಲಿಗೂ ಕರ್ಕೊಂಡು ಹೋಗ್ಬೋದು. ಅಲ್ಲಿ ಉತ್ತಮವಾಗಿಲ್ಲ ಆದ್ರೂ ಇತ್ತು. ಆದ್ರೆ ನೀವು ನಿಮ್ದು ಏನು ಕೇಳಿದ್ನಲ್ಲ, ಈಗ ಕರ್ಸ್ಲೇಬೇಕು ಒಂದು. ಯಾಕಂದ್ರೆ ನೀವೇನು ಹೇಳ್ತಾ ಇಲ್ಲಲ್ಲ, ಇದನ್ನ ಖರ್ಚು ಹಾಕಿ ಮಾಡಿ ಅಂತ ಏನ್ ಹೇಳ್ತಲ್ಲ. ಇರೋದನ್ನ ಸ್ವಲ್ಪ ನಿಮ್ಮ ಮನೆ ನೀವು ರೆಡಿ ಮಾಡ್ಕೊಳ್ಳಿ. ನಾನೇನೋ ಪೂಜೆ ಮಾಡ್ತೀನಿ, ನಾನೇನೋ ಕೊಟ್ಟು ಬಿಡ್ತೀನಿ ಅಲ್ಲರಿ. ಸುಳ್ಳು ಅದೆಲ್ಲ. ನನಗೆ ಬೇರೆಯವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ. ನನಗೆ ಬೇರೆಯವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದ್ರೆ ನನ್ನ ವಿಚಾರದಲ್ಲಿ ನಿಮ್ಮನೆ ನೀವು ಸರಿಪಡಿಸ್ಕೊಳ್ಳಿ. ಅರ್ಥ ತಮ್ಮ? ನಿನ್ನ ಆರೋಗ್ಯ ನೋಡಿ ಹೇಗಿರುತ್ತೆ ತಾಯಿ. ಸರಿಮಾ? ಈಗ ನೋಡಿ ಮಾಡ್ಕೊಳ್ಳಿ. ನೀವೇನ್ ಹೇಳಿದ್ರಿ, ಒಂದು 4 ದಿವಸದಲ್ಲಿ ನಂದ್ಕೊಂಡೆ ಅಮ್ಮನಿಗೆ ಆರಾಮಾಗಿಬಿಡ್ತು ಅಂತ ಹೇಳಿದ್ರಿ. ಅಲ್ಲ ವಿಚಾರ ಹಂಗೆ ದೇವ್ರು ಹಂಗೆ ಒಳ್ಳೇದು ಮಾಡ್ಲಿ, ಹಂಗೆ ನಿಮಗೆ 100 ವರ್ಷ ಆಯುಷ್ ಕೊಡ್ಲಿ. ಇದೆಲ್ಲ ಮಾಡ್ಕೊಳ್ಳಿ ಫಸ್ಟ್. ಆಯಮ್ಮ ಫಸ್ಟ್ ಕ್ಲಾಸ್ ಇರ್ತದೆ, ನೆಮ್ಮದಿಗಿರ್ತೀರಿ. ಸರಿನಾ? ಇದು ಮಾಡ್ಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೋಡಿ ಬಾರಿ ಬಾಂಬ್ ಬಿಟ್ಕೊಂಡ್ರು, ಬಾಂಬ್ ಜೋಬ್ನ ಇಟ್ಕೊಂಡು ಹೊಡೆದಂಗೆ. ಅದು ನಾನು ಈಗ ಹೇಳೋದ ಬೇಡ, ನೆಗೆಟಿವ್ ಮಾತಾಡೋದ ಬೇಡ. ಇದನ್ನ ಮಾಡ್ಕೊಂಡು ಸ್ವಲ್ಪ ನಿಮ್ದೇ ಊಟ ಮಾಡಿ. ಸರಿನಾ? ಈಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದೀನಿ ನಿಮ್ಗೆ. ನಿಮ್ಗೆ ಏನಾಗುತ್ತೆ, ಇದು ದಾವಣಗೆರೆ ಜಿಲ್ಲೆ, ಹರಿಹರ ತಾಲೂಕು, ಹರಿಹರ ಸಿಟಿನೇ ಇದು. ನಾನು ಇಲ್ಲಿ ಏನಾಗುತ್ತೆ ಅಂತ ಹೇಳಿದೀನಿ ನಿಮ್ಗೆ. ಅದು ಹೌದು ಅನಿಸಿದ್ಯೋ ಅಲ್ಲ ಅನಿಸಿದೆ ನಿಮ್ಗೆ? ಇಲ್ಲ, ನಾನು ಹೇಳ್ತೀನಿಲ್ಲ. ಈಗ ಆರೋಗ್ಯ ಮನೆ ಬಂದ್ಮೇಲೆ ನಮ್ಮ ಮನೆ ಕಟ್ಟಿ 13 ವರ್ಷ ಆದ್ರು, 2 ವರ್ಷ ಚೆನ್ನಾಗಿತ್ತು ಅಷ್ಟೇ. ಆಮೇಲೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಯ್ತು. ಮದುವೆನೇ ಆಗಿಲ್ಲ. ನಮ್ಮ ತಮ್ಮಂದು ಲೇಟಾಗಿ ಮದುವೆ ಆಯ್ತು. ಈಗಲೂ ಫ್ಯಾಮಿಲಿ ಸರಿ ಇಲ್ಲ. ಅವರು ಈಗ ಚಳಿಕೆರೆಯಲ್ಲಿ ಇದ್ದಾನೆ. ಚಳಿಕೆರೆಯಲ್ಲಿ ಇದಾರೆ DRDO ಅಲ್ಲಿ ಕೆಲಸ ಮಾಡ್ತಾನೆ. ಈಗ ರಿಟೈರ್ಡ್ ಆಗೋಗಿಲ್ಲ, 4 ವರ್ಷ ಆಯ್ತು. ನಮ್ಮ ತಂಗಿನ ಮದುವೆ ದುರ್ಗದಲ್ಲಿದ್ದಾರೆ. ಅವ್ರದ್ದು ಏನಂತ ಲೇಟಾಗಿ ಮದುವೆ ಆದ್ರೂ ಒಳ್ಳೆ ಇದಾಗಲಿಲ್ಲ. ಇನ್ನೊಂದು ತಂಗಿ ಇಬ್ರು ತಂಗಿ ಬೆಂಗಳೂರು ಇದ್ದಾರೆ. ಅವ್ರ ತಂಗಿ ಜೊತೆ ಇನ್ನೊಂದು ತಂಗಿ ಮದುವೆ ಆಗಿಲ್ಲ, ಅವ್ರ ಜೊತೆ ಇದ್ದಾರೆ. ಈಗ ನಮ್ದು ಆಗಿಲ್ಲ. ನಮ್ಮ ತಮ್ಮಂದು ಅವ್ರು ಏನೋ ಮಾಡ್ಕೊಂಡ್ಬಿಟ್ಟ. ನಾನು ಹೇಳಿದ್ದಕ್ಕೂ ನಿಮ್ಗೆ ಏನ್ ಅನಿಸ್ತು? ಇಲ್ಲ, ಕರೆಕ್ಟ್ ಇದೆ ಅನ್ಸುತ್ತೆ. ಅದು ಆರೋಗ್ಯ ಸಮಸ್ಯೆ ನನಗೂ ಏನೋ ಕಿವಿ ನೋವು. ನಮ್ದು ಎಲ್ಲಿ ನೋಡಿದ್ರಿ? ನಾನು ಟಿವಿಲಿ ನೋಡಿದ್ದೆ. ಕಂಟಿನ್ಯೂ ಮೊಬೈಲ್ ನೋಡಿದ್ದೆ. ಮೊದಲ ಟಿವಿಲಿ ನೋಡಿದ್ರಿ, ಈಗೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದ್ದೀರಾ. ಏನು ಖರ್ಚು ಮಾಡಬೇಡಿ. ನಿಮ್ಮ ಮನೇಲಿ ನೀವು ಖರ್ಚು ಮಾಡ್ಕೊಳ್ಳಿ ಅಷ್ಟೇ. ದೇವರನ್ನ ನಾವು ಬೇಡ್ಬೇಕು. ಹೆಂಗ್ ಗೊತ್ತಾ? ಕಷ್ಟಪಡ್ತೀನಿ ದೇವ್ರೇ, ಕಷ್ಟಕ್ಕೆ ಪ್ರತಿಫಲ ಕೊಡು ಅಂತ ಬೇಡ್ಕೊಳ್ಳೋಣ ಅಷ್ಟೇ ಅಲ್ವಾ? ಹಾಗಂತ ಕೈ, ಕಾಲು, ಕಣ್ಣು, ಕಿವಿ, ಮೂಗು ಎಲ್ಲ ಕೊಟ್ಟಿದ್ದಾನೆ ದೇವರು. ಬುದ್ಧಿ ಬೇರೆ ಕೊಟ್ಟಿದ್ದಾನೆ ಅಲ್ವಾ? ನಮ್ಮನ್ನು ನಾವು ರೆಡಿ ಮಾಡಿಕೊಂಡು ಗೋ ಹೆಡ್
ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ? ಹಂಗಂತ 24 ಗಂಟೆ ನಾವು ಬರ್ತೀವಿ ಇವ್ರ ಮೇಲೆ ಡಿಪೆಂಡ್ ಆಗೋದಲ್ಲ. ಇದು ಏನಂತಂದ್ರೆ ಈ ಜಾಗ ಇಲ್ಲಿ ಈ ಕಡೆ ಸೈಟು 2 ಸೈಡ್ ಡಬಲ್ ಸೈಟ್ ಹಿಂದೆ ಒಂದು ಮುಂದೆ ಒಂದಲ್ಲ, ಹಂಗಾಗಿ ಇಲ್ಲಿ ಒಂದೊಡೆ ಬಿಟ್ಟಿದ್ವಿ 2ಗೆ. ಇಲ್ಲಿ ಜಾಗ ಭಾಳ ಇತ್ತು, ಹಂಗಾಗಿ ಏನ್ ಮಾಡಿದ್ವಿ ಈ ಕಡೆ ಇದೆ ಇದು ಸಿಗ್ಬೇಕಲ್ಲ ಆಯ ಸಿಗ್ಬೇಕಲ್ಲ ಅಂತೇಳಿ ಸ್ಟ್ರೈಟ್ ಮಾಡ್ಕೊಂಡ್ಬಿಟ್ವಿ, ಎಕ್ಸ್ಟ್ರಾ ಜಾಗ ಬಿಟ್ಬಿಟ್ವಿ. ಅದು ಏನು ಮಾಡಬೇಡಿ. ಆಮೇಲೆ ನಿಮಗೆ 50% ರಿಕವರ್ಡ್ ಆಗ್ತೀರಿ, ಇಮಿಡಿಯೇಟ್ 50% ರಿಕವರ್ಡ್ ಆಗ್ತೀರಿ, ತೊಂದರೆ ಏನಿಲ್ಲ. ಆ ಕಾಂಪೌಂಡ್ ಹೇಳಿದ್ನಲ್ಲ ಅದು ಜಸ್ಟ್ ಸ್ವಲ್ಪ ಒಂದು ಮಾರ 2 ಮಾರ ಇದೆ, ಅದು ಕಟ್ಕೊಂಡ್ಬಿಡಿ, ಇಲ್ಲಿ ಗೋಡೆ ಲೆವೆಲಿಂಗ್ ಮಾಡ್ಕೊಂಡ್ಬಿಡಿ. ಮಾಡ್ಕೊಳ್ಳಿ, ಫಸ್ಟ್ ಬ್ಲೋ ಬಿಡಿ, ಇಲ್ಲಿ ಉಸಿರಾಡಕ್ ಬಿಡಿ. ಇಲ್ಲಿ ಮೂಗ್ ಮುಚ್ಚಿದೆ, ಇದು ಓಪನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಮೂಗು ನೀವು ಓಪನ್ ಮಾಡ್ಕೊಳ್ಳಿ, ಸರಿನಾ? ಅದನ್ನ ಫಸ್ಟ್ ಡೌನ್ ಮಾಡಿ. ಅದನ್ನ ಪರದೆ ಇವಾಗಲೇ ಕಿತ್ತಾಕಿ, 40 ತಕ್ಷಣ ಕಿತ್ತಾಕಿ, ಪರದೆ ಕಿತ್ತಾಕ್ತೀನಿ. ಇದನ್ನ ನೀರಿನ ಆ ನೀರಿನಲ್ಲಿ ನೀವೇ ಬೆಂಕಿ ಹಚ್ಕೊಂಡಿರಿ, ಈ ಕಡೆ ಹಾಕಂತೀನಿ, ನೀವೇ ಬೆಂಕಿ ಇಟ್ಕೊಂಡಂಗೆ. ಅದು ಹೆಣ್ಮಕ್ಳ ಬಾಳಿಗೆ, ಅರ್ಥ ಆಯ್ತು ಹೇಳೋದು? ನೋವಾಗುತ್ತೆ. ಏನ್ ಬಿಡಿ ಕೆಲ್ಸದ್ದೇ ಇದಿಲ್ಲ. ಕೆಲಸ 1 ವಾರ ಕೆಲಸದ ಪೇಂಟಿಂಗ್ ಕೆಲಸ ಹೋಗ್ತಾನೆ, 1 ವಾರ ಇದ್ರು 1 ವಾರ ಇಲ್ಲ, ಕೆಲಸದವೇ ತಾಪದ. ಅಮ್ಮ ಇದು ಮಾಡ್ಕೊಮ್ಮ, ಇದು ಮತ್ತೆ ಬೇರೆ ಏನು ಮಾಡಕ್ ಹೋಗ್ಬೇಡಿ. ಮತ್ತೆ ನೀವು ಇನ್ನೊಂದು, ನಾನು ತಿರುಪತಿಗೆ ಹೋದೆ, ಧರ್ಮಸ್ಥಳಕ್ಕೆ ಹೋದೆ, ಇನ್ನೊಂದಕ್ಕೆ ಹೋದೆ, ನೀವು ಹೋಗಿ ಬನ್ನಿ, ನಮ್ದೇನು ಅಭ್ಯಂತರ ಏನಿಲ್ಲ. ನೀವೆಲ್ಲಕ್ಕೂ ಹೋಗಿ ಬನ್ನಿ, ಇದು ಮಾಡ್ಕೊಂಡು ಹೋಗಿ. ಅದೇ ನೋಡಿ, ನಾವೆಲ್ಲೂ ಏನ್ ಕೆಲಸ ಆಗ್ತಿಲ್ಲ, ಅಕ್ಕ ಅಷ್ಟೇ. ಜಾಸ್ತಿ ಇದು ಮಾಡೋದೇ ಇಲ್ಲ, ಇದ್ರಿಂದ ಅನ್ಸುತ್ತೆ ಮನೆ ಮಾತಾಡೋದ್ರಿಂದ. ಯಾರು ಮಾತಾಡೋದಿಲ್ಲ, ನಮ್ಗೆ ಹೇಳಿ ಕೇಳೋದೇ ಇಲ್ಲ. ನೀವು ಇದನ್ನ ಮಾಡ್ಕೊಂಡು ನಿಮ್ಮ ಇಷ್ಟಕ್ಕೆ ಏನ್ ಇಷ್ಟ ದೇವರನ್ನು ಏನಾದ್ರು ಅರ್ಚನೆ ಮಾಡಿ, ನಾವು ಅದಕ್ಕೆ ನಾನು ಹೇಳೋದಕ್ಕಾಗಲ್ಲ. ಬಟ್ ಆದ್ರೆ ಇದನ್ನ ಮಾಡದಲ್ಲೇ ಇನ್ನು 2 ವರ್ಷ ಟೈಮ್ ಕೊಡ್ತೀನಿ, ಇನ್ನು 2 ವರ್ಷ ಅಲ್ಲ 3 ವರ್ಷ ಟೈಮ್ ಕೊಡ್ತೀನಿ. ನೀನು ಎಲ್ಲಿಗನ ಹೋಗಿ ಬಾ, ನೋ ರಿಸಲ್ಟ್. ಅಲ್ಲಿ ನಾವು ನೋಡಿ ಸಾಕಾಯ್ತು. ಈಗ ಹೋಗಿ ನೋಡ್ತೀವಿ, ಹೆಂಗ್ ನೋಡ್ತೀವಿ, ಅವ್ರು ನಾವು ನಮ್ಗೆ ಇಟ್ಟಿರ್ತ ಅವ್ರು ಇರಲ್ಲ. ಆಮೇಲೆ ಎಲ್ಲ ದುಡ್ಡಿನ ಮೇಲೆ ಡಿಪೆಂಡ್ ಮಾಡ್ತಾರೆ. ಏನು ಆಗ್ತಾನೆ ಇಲ್ಲ, ಹೊಟ್ಟೆಲ್ಲಿ ಹೋದ್ರೆ ಆಗಲ್ಲ ಕೆಲಸ. ನೋಡಪ್ಪ 50% ರಿಸಲ್ಟ್ ಬರುತ್ತೆ, ಇಮಿಡಿಯೇಟ್ ಮಾಡು, ಆಮೇಲೆ ಮುಂದೆ. ಓಕೆ, ಥ್ಯಾಂಕ್ ಯು ವೀಕ್ಷಕ.